ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 100 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಜೊತೆಗೆ ಹಿಂದೂ ಬಾಂಧವರಿಗೆ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಚಂದಾಪುರ ನಗರ ವತಿಯಿಂದ ನೆರಳೂರು ಗ್ರಾಮದ ಬಳಿ ಇರುವ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಆವರಣದಲ್ಲಿ ಆಯೋಜಿಸಲಾಗಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಗುಡಹಟ್ಟಿ ಗೇಟ್ನಿಂದ ಹಲವು ಕಲಾ ತಂಡಗಳೊಂದಿಗೆ ಸಾಗಿದ ಶೋಭಾಯಾತ್ರೆಯು ನಂತರ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಂತರ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಮೈದಾನಕ್ಕೆ ಬಂದು ಸೇರಿತು. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯ ಕಂಡುಬಂತು. ಇನ್ನು ವಿಶೇಷವಾಗಿ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳನ್ನು ಮೆರವಣಿಗೆ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿಗಳು ವಹಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೋರಾಟಗಾರರಾದ ಗುಡ್ಡಹಟ್ಟಿ ಶಾಂಪಯ್ಯರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಂಗಸ್ವಾಮಿರವರು ಭಾಗವಹಿಸಿದ್ರು. ಹಾಗೆಯೇ ದಿಕ್ಸೂಚಿ ಭಾಷಣವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾದ ರಾಮಣ್ಣರವರು ನಡೆಸಿಕೊಟ್ರು. ಇನ್ನು ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರುಗಳು ಮತ್ತು ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ಬಾಂಧವರು ಭಾಗವಹಿಸಿದ್ರು.
ಒಂದು ವೇದಿಕೆಗೆ ಕರ್ಕೊಂಡ್ಬಿಟ್ಟು ನಾವೆಲ್ಲ ಕಾರ್ಯಕರ್ತರು ಹೊರಗಡೆ ಬಂದು ಹಾಜರಾಗಬೇಕು. ಮಾರ್ಗದರ್ಶನ ಮಾಡಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಧಿಕ ಸ್ವಯಂ ಸೇವಕರು ತುರ್ತು ಪರಿಸ್ಥಿತಿಯ ವೀಸಾ ಅವಧಿಯಲ್ಲಿ DIR ಅಲ್ಲಿ ಅರೆಸ್ಟ್ ಆಗಿರ್ತಾರೆ. ಅದಕ್ಕೆಲ್ಲ ಮೂಲ ಪ್ರೇರಣೆ ಡಾಕ್ಟರ್ ಎನ್ ರಾಜಪ್ಪನವರು. 77ರಲ್ಲಿ ತುರ್ತು ಪರಿಸ್ಥಿತಿ ಕೊನೆಗೊಳ್ಳುತ್ತೆ. ತುರ್ತು ಪರಿಸ್ಥಿತಿ ಕೊನೆಗೊಂಡಾಗ ಅದಕ್ಕೆ ಮೊದಲು ಜನಸಂಘ ಅಂತಿತ್ತು 77ರಲ್ಲಿ. ಜನಸಂಘದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ 77ರ ನಂತರ ಜನತಾ ಪಾರ್ಟಿ ಅಂತಾಯಿತು. 4-6 ಪಕ್ಷಗಳು ಸೇರಿಕೊಂಡು ಆ ಜನತಾ ಪಾರ್ಟಿಯ ಜಿಲ್ಲಾ ಕಾರ್ಯದರ್ಶಿಯವರಾಗಿ ಇವರು ಕೆಲಸವನ್ನು ನಿರ್ವಹಿಸಿದರು. ಡಾಕ್ಟರ್ ರಾಜಪ್ಪನವರು ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸಿ ಆ ತುರ್ತು ಪರಿಸ್ಥಿತಿ ಕೊನೆಗೊಂಡ ಸಂದರ್ಭದಲ್ಲಿ ಇವ್ರ ಮನಸ್ಥಿತಿ ಹೇಗಿತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಗುಂಡಾಯಿ ಶೆಟ್ಟಿ ಅಂತ ಹೇಳ್ಬಿಟ್ಟು ಆಗ ವಕೀಲರಿದ್ದರು. ಅವರಿಗೆ ಬೆಂಗಳೂರು ಜಿಲ್ಲೆಯ ಪದವೀಧರ ಕ್ಷೇತ್ರದ ಸ್ಪರ್ಧೆ ಮಾಡೋದಕ್ಕೆ ವಿಧಾನ ಪರಿಷತ್ತಿಗೆ ಒಂದು ಟಿಕೆಟ್ ಅನ್ನು ಕೊಡ್ತಾರೆ. ಸಮಾಜೋತ್ಸವಗಳು ನಡೆಯುತ್ತಿದೆ. ಈ ಕಾರ್ಯಕ್ರಮಗಳ ಭಾಗವಾಗಿ ಚಂದಾಪುರ ನಗರದ ನೆರಳೂರಿನಲ್ಲಿ ಹಿಂದೂ ಸಮಾಜೋತ್ಸವ ನಡೆಯಲು ಸಮಾಜದ ಬಂಧುಗಳು ನಿರ್ಧರಿಸಿದ್ದು, ಈ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೂಜ್ಯನೀಯ ಶ್ರೀ ಶ್ರೀ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು, ಇವರು ಅಧ್ಯಕ್ಷರು, ರಾಮಕೃಷ್ಣ ವಿವೇಕಾನಂದಾಶ್ರಮ ಬಿಜಾಪುರ. ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದು ಅವರಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಜ್ವಾಲೆಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವಡನಿನ ಜ್ವಾಲೆಯ ಹಿರಿಮೆ ಮಹಿಮೆಯವೋ ನಗಾಧಿಪತೈಸು ನಾಡಿನ ವೈರಿಯ ಪರಶಿವಾಲಯ ವರ ಹಿಮಾಲಯ ಜ್ವಲಿಸುವಡನಿನ ಜ್ವಾಲೆಯ. ಅವರ ಕಾರ್ಯಕ್ಕೋಸ್ಕರ ತಮ್ಮ ಜೀವನವನ್ನು ಸವಿಸ್ತಾ ಇರತಕ್ಕಂಥ ಸನ್ಯಾಸಿ ಶ್ರೇಷ್ಠರು ಸ್ವಾಮಿ ನಿರ್ಭಯಾನಂದರು. ನಿರ್ಭಯಾನಂದರು ಅಂದರೆ ಯಾರಿಗೆ ಯಾವ ದುಷ್ಟ ಶಕ್ತಿಯ ಲವಲೇಶವೂ ಭಯ ಇಲ್ಲದಿರುವವರು ಅಷ್ಟೇ ಅಲ್ಲ, ಶಿಷ್ಟ ಸಮಾಜಕ್ಕೆ ಅಭಯ ಪ್ರದಾನ ಮಾಡತಕ್ಕಂಥ ಕರ್ತೃತ್ವವನ್ನು ಬೆಳೆಸ್ಕೊಂಡಿರೋರು ಸ್ವಾಮಿ ನಿರ್ಭಯಾನಂದರು. ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜಿತವಾಗಿರೋದು ತುಂಬ ಉತ್ತಮವಾದಂಥ ಲಕ್ಷಣ ಅಂತ ನಾನು ಭಾವಿಸ್ತೀನಿ. ಈ ಸಮಾರಂಭದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಸಹಸ್ರಾರು ಬಂಧುಗಳೇ, ಭಗಿನಿಯರೇ, ಪ್ರಾರಂಭದಲ್ಲಿ ನಾವು ತಾಯಿ ಭಾರತಿಗೆ
ಭಕ್ತಿಪೂರ್ವಕವಾದಂಥ ಒಂದು ಜೈಕಾರವನ್ನು ಮೊಳಗಿಸಬೇಕು. ಅಂದರೆ ಏನು? ನಾನು ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನಿ. ನಿಮಗೊಂದು ಸಣ್ಣ ಮಾಹಿತಿ, ನನಗೆ 86ನೇ ವರ್ಷದ ವಯಸ್ಸು ನಡೀತಾ ಇದೆ. ನಾನು ಯಾವ ಕಂಠದಲ್ಲಿ ಬೋಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನೋ ಅದನ್ನು ಮೀರಿಸುವ ಸಾಮೂಹಿಕ ಕಂಠದಲ್ಲಿ ನೆರಳೂರಿನ ಅಷ್ಟ ದಿಕ್ಕುಗಳಿಂದ ಪ್ರತಿಧ್ವನಿತವಾಗುವ ಹಾಗೆ ಜೈಕಾರವನ್ನು ಹೇಳಬೇಕು. ಭಕ್ತಿಪೂರ್ವಕವಾಗಿ, ಅಂತಃಕರಣಪೂರ್ವಕವಾಗಿ. ಮಾತಾ ಕೀ ವಂದೇ. ಇನ್ನೊಂದು ರಾಷ್ಟ್ರ ಮಂತ್ರ ಕೆಲವಾರು ವರ್ಷಗಳಿಂದ ದೇಶದ ದಶ ದಿಕ್ಕುಗಳಲ್ಲಿ ಮೊಳಗ್ತಾ ಇದೆ ಮತ್ತು ದೇಶವನ್ನು ಒಂದುಗೂಡಿಸ್ತಾ ಇದೆ. ಅದನ್ನು ಹೇಳದೆ ಸಂತೋಷ. ಕಾರ್ಯಗಳನ್ನು ನಮ್ಮ ಘನವಾದ ಉದ್ದೇಶ ಅಂತ ಅಂದ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೀವೋ ಆ 3 ಕಾರ್ಯಗಳಿಗೆ ಒತ್ತು ಕೊಡಬೇಕು. 100 ವರ್ಷದಲ್ಲಿ ಆ 3 ಕಾರ್ಯಗಳು ಎಲ್ಲಿಯವರೆಗೆ ಬಂದು ಮುಟ್ಟಿವೆ ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದ ಕೆಲವು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡು, ಮೊದಲನೇ ಕಾರ್ಯಕ್ರಮ ವಿಜಯದಶಮಿಯ ದಿವಸ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ತಾಲ್ಲೂಕಿನ, ಪ್ರತಿಯೊಂದು ಹೋಬಳಿಯಲ್ಲೂ ಒಂದು ಕಾರ್ಯಕ್ರಮ ಆಗಬೇಕು. ಸಂಘದ ಜನ್ಮ ಶತಾಬ್ದಿಯ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಗಣವೇಷವನ್ನು ಧರಿಸಿ ಸಹಸ್ರಾರು ಪಥಸಂಚಲನಗಳು ಆಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಉತ್ತಮವಾದಂಥ ಸಾಧನೆ ಆಯಿತು. ಗಣವೇಷದ ಪಥಸಂಚಲನಗಳು ನಿಶ್ಚಯ ಆದಾಗ ಅಲ್ಲೊಂದು ಇಲ್ಲೊಂದು ಅಪಸ್ವರ ಬಂತು, ಸ್ವಲ್ಪ ವಿರೋಧವೂ ಬಂತು. ಆದರೆ ನಾವು ಸಂಘದಲ್ಲಿ 100 ವರ್ಷಗಳಿಂದ ಮಾಡ್ತಾ ಬಂದಿರೋದು ಪ್ರತಿಕ್ರಿಯಾಕಾರಿಯ ಅಲ್ಲ, ಯಾರ ವಿರೋಧವೂ ಇಲ್ಲ, ಯಾರನ್ನು ದ್ವೇಷಿಸಲೂ ಅಲ್ಲ, ಎಲ್ಲರನ್ನೂ ಒಳಗೊಳ್ಳುವುದೇ ಹಿಂದುತ್ವ. ಇದನ್ನು ನಾವು 100 ವರ್ಷಗಳ ಹಿಂದೆ ನಿರ್ಧಾರ ಮಾಡಿದ್ವು. 100 ವರ್ಷಗಳಲ್ಲಿ ಪ್ರತಿಕ್ರಿಯೆ ಮಾಡಲಿಲ್ಲ, ನಾವು ಕ್ರಿಯೆ ಮಾಡ್ತಾ ಬಂದವು. ಹೀಗಾಗಿ ಪಥಸಂಚಲನಗಳ ನಿರ್ಧಾರ ಆದಾಗ, ಅಲ್ಲೊಂದು ಇಲ್ಲೊಂದು ವಿರೋಧ ಆದಾಗ ನಾವು ಅವರನ್ನು ಬೈಯೋದಕ್ಕೆ ಹೋಗಲಿಲ್ಲ, ಅವರನ್ನು ಖಂಡಿಸಲಿಲ್ಲ. ನಾವು ಕೇವಲ ನ್ಯಾಯದೇವತೆಯ ಮೊರೆ ಹೋದವು. ನ್ಯಾಯದೇವತೆ ನ್ಯಾಯದ ಪರವಾಗಿ ನಿಂತಳು. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ 512 ಸ್ಥಾನಗಳಲ್ಲಿ ಸಹಸ್ರಾರು ಜನ ಸ್ವಯಂ ಸೇವಕರು ಪಥಸಂಚಲನವನ್ನು ಮಾಡಿದರು. ಈ ಪಥಸಂಚಲನ ಮಾಡಿದಾಗ ದೊಣ್ಣೆನ ಕೈನಲ್ಲಿ ಹಿಡ್ಕೊಂಡು ಹೋಗ್ತಾರೆ RSSನವರು. ಎಲ್ಲರಿಗೂ ಭಯೋತ್ಪಾದನೆ ಆಗೋದಿಲ್ವಾ ಅಂತ ಒಬ್ಬರು ಕೇಳಿದ್ರು. ಎಲ್ಲ ಕಾರ್ಯಕ್ರಮ ಆದಮೇಲೆ ನಮ್ಮೊಬ್ಬ ಸ್ವಯಂ ಸೇವಕ ಶಾಸಕ ಸುನಿಲ್ ಕುಮಾರ್ ಒಂದು ಲಿಖಿತ ಪ್ರಶ್ನೆಯನ್ನು ಕೇಳಿದ ಗೃಹ ಮಂತ್ರಿಗಳಿಗೆ. ಎಷ್ಟು ಕಡೆ RSSನ ಸಂಚಲನಗಳು ಆದವು, ಎಷ್ಟು ಕಡೆ ಭಯೋತ್ಪಾದನೆ ಆಯಿತು, ಎಷ್ಟು ಕಡೆ ಗಲಾಟೆಗಳಾದವು, ದೊಂಬಿಗಳಾದವು, ಹಿಂಸೆಗಳಾದವು ಅಂತ ಕೇಳಿದ. ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಲಿಖಿತ ಉತ್ತರವನ್ನು ಕೊಟ್ಟರು. ಕರ್ನಾಟಕದಲ್ಲಿ 512 ಪಥಸಂಚಲನಗಳು ಆದವು. ಬೆಂಗಳೂರು ಮಹಾನಗರದಲ್ಲಿ ಒಂದೇ ದಿನ 100 ಪಥಸಂಚಲನಗಳು ಆದವು. ಬೆಂಗಳೂರಿನಲ್ಲಿ 32,000ಕ್ಕಿಂತ ಹೆಚ್ಚು ಗಣವೇಷಧಾರಿಗಳು ಭಾಗವಹಿಸಿದ್ರು. ಎರಡನೇದಾಗಿ ಕಲಬುರಗಿ ವಿಭಾಗದಲ್ಲಿ ಎಲ್ಲಿ ಸ್ವಲ್ಪ ನಮಗೆ ಭಿನ್ನ ಸ್ವರ ಕೇಳಿ ಬಂದಿತ್ತೋ ಆ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 200 ಪಥಸಂಚಲನಗಳು ಆದವು. ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಸಹ ದೊಂಬಿ ಆಗಲಿಲ್ಲ, ಎಲ್ಲಿಯೂ ಸಹ ಹಿಂಸಾಚಾರದ ಒಂದೇ ಒಂದು ಘಟನೆಯೂ ನಡೆದಿಲ್ಲ.
ಎಲ್ಲ ಸಂಚಲನಗಳು ಶಾಂತಿಯುತವಾಗಿ ನಡೆದವು. ಇದನ್ನ ನಮ್ಮ ರಾಜ್ಯದ ಆಡಳಿತ ಪಕ್ಷದ ಹಿರಿಯರಾದ ಗೃಹ ಮಂತ್ರಿಗಳು ಲಿಖಿತ ಉತ್ತರದಲ್ಲಿ ತಿಳಿಸಿದರು. ಸಂಘ ಯಾರ ವಿರೋಧನೂ ಮಾಡೋದಿಲ್ಲ, ಸಂಘ ಯಾವುದಕ್ಕೂ ಪ್ರತಿಕ್ರಿಯೆ ಕೊಡೋದಿಲ್ಲ, ಶಾಂತವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ. ಹೀಗಾಗಿ ಶತಾಬ್ದಿ ವರ್ಷದ ಮೊದಲ ಕಾರ್ಯಕ್ರಮ ದೇಶದ ಗಮನವನ್ನು ಸೆಳೆಯುವಂತೆ ಭಾರತ ಮಾತೆಯ ಶುಭಾಶೀರ್ವಾದ ನಮಗೆ ಪ್ರಾಪ್ತವಾಗುವಂತೆ ನಡೆಯಿತು. ಇನ್ನು ಎರಡನೇ ಕಾರ್ಯಕ್ರಮ ನಾವು ನಿಶ್ಚಯ ಮಾಡಿದ್ದು, ಎಷ್ಟು ಸಾಧ್ಯವೋ ಅಷ್ಟು ಲಕ್ಷ ಗ್ರಾಮಗಳಲ್ಲಿ ಮನೆ ಮನೆಯನ್ನೂ ಸಂಪರ್ಕ ಮಾಡಬೇಕು. ಪ್ರತಿಯೊಂದು ಮನೆಯಲ್ಲಿ ನಾವು ವಿನಂತಿ ಮಾಡಿಕೊಳ್ಬೇಕು, ನಮ್ಮ ಮನೆಯಲ್ಲಿ ಪರಿಸರದ ಸಂರಕ್ಷಣೆ ಮಾಡಬೇಕು. ನಮ್ಮ ಮನೆಯ ಕೇಂದ್ರ ವಿಷಯ ಅಂದರೆ ಸಾಮರಸ್ಯವಾಗಬೇಕು. ನಮ್ಮ ಮನೆ ನಿಜವಾದ ಅರ್ಥದಲ್ಲಿ ಹಿಂದೂ ಮನೆಯಾಗಿ ಬದುಕಬೇಕು, ಬಾಳಬೇಕು. ನಮ್ಮ ಮನೆಯಲ್ಲಿ ವಿದೇಶಿ ವ್ಯಾಮೋಹಕ್ಕೆ ನಾವು ಬಲಿಯಾಗಬಾರದು. ನಮ್ಮ ಮನೆಯಲ್ಲಿ ಸ್ವದೇಶಿಯನ್ನೇ ಬಳಸುವುದರಲ್ಲಿ ನಾವು ಅಭಿಮಾನವನ್ನು ಪಡುವಂತೆ ಆಗಬೇಕು. ನಮ್ಮ ಕುಟುಂಬಗಳು ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಥರ ಆಗಬಾರ್ದು. ನಮ್ಮ ಮನೆಗಳು ದೇವಾಲಯದಂತೆ ಇರಬೇಕು. ಮಕ್ಕಳಿಗೆ ದಾರಿ ತೋರಿಸುವಂತಹ ಶಿಕ್ಷಣವನ್ನು ಕೊಡುವ ಗುಣಗಳ ಶಿಕ್ಷಣ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಸಿಗುವಂತೆ ಆಗಬೇಕು. ಭಾರತೀಯ ಕುಟುಂಬ ಜಗತ್ತಿಗೆ ಶ್ರೇಷ್ಠವಾದಂಥ ಉದಾಹರಣೆಯನ್ನು ಕೊಡುವ, ಮೇಲ್ಪಂಕ್ತಿ ಹಾಕುವ ಕುಟುಂಬ ಆಗಬೇಕು. ಕೊನೆಯದಾಗಿ ಎಲ್ಲರಿಗೂ ನಾವು ಕೇಳ್ಕೊಳ್ತಾ ಇದ್ವು, ನಾಗರಿಕ ಶಿಷ್ಟಾಚಾರ. ಈ ದೇಶದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ನಾವು ನಿಯಮಗಳನ್ನು ಉಲ್ಲಂಘನೆ ಮಾಡುವುದರಲ್ಲಿ ಕೆಟ್ಟ ಸಂತೋಷವನ್ನು ಕಾಣುವ ವಿಕೃತಿಗೆ ಬಲಿಯಾಗಬಾರದು. ನಿಯಮಗಳನ್ನು ಪಾಲನೆ ಮಾಡುವುದರಲ್ಲಿ ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೀವಿ ಅನ್ನತಕ್ಕಂಥ ಒಂದು ಸಮಾಧಾನ ನಮಗೆ ಆಗಬೇಕು. ಮನಸ್ಸಿನಲ್ಲಿ ಏನಿತ್ತು, ಇಲ್ಲಿ ಯಾರಾದರೂ ದಲಿತರಿದ್ದಾರೋ, ಬರೀ ಬ್ರಾಹ್ಮಣರು ಮಹಾರಾಷ್ಟ್ರೀಯರೇ ತುಂಬಿದಾರೋ? ಅವರ ಗಮನಕ್ಕೆ ಬಂತು, ದಲಿತರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಆದರೆ ಯಾರು ತಮ್ಮ ಜಾತಿಯನ್ನು ಗುರುತಿಸಿಕೊಳ್ಳದೆ ನಾವು ಹಿಂದೂ ಅಂತಿದ್ದಾರೆ. 1934ರಲ್ಲಿ ಗಾಂಧೀಜಿಯ ವಾರ್ಧಾ ಆಶ್ರಮದ ಬಳಿ ಸಾವಿರಾರು ಸ್ವಯಂ ಸೇವಕರ ಶಿಬಿರ ಆಗಿದ್ದಾಗ ಗಾಂಧೀಜಿ ಅಲ್ಲಿಗೆ ಹೋಗಿ ಕೇಳ್ತಾರೆ, ನೀನು ಯಾರು? ನಾವೆಲ್ಲ ಹಿಂದೂ. ಅಸ್ಪೃಶ್ಯತೆಯ ಸ್ವಲ್ಪವೂ ನೆರಳು ಇಲ್ಲ ಅಲ್ಲಿ. ಜಾತೀಯತೆಯ ಯಾವುದೇ ವಿಧವಾದಂಥ ಎಳ್ಳಷ್ಟು ದೋಷ ಅಲ್ಲಿಲ್ಲ. ನಾವು ಹಿಂದೂ. 100 ವರ್ಷಗಳಿಂದ ಈ ಹಿಂದೂ ಸಮಾಜದಲ್ಲಿ ಹಿಂದೂ ಜಾಗೃತಿಯನ್ನು ಸದಾಕಾಲವೂ ಇರುವ ವ್ಯವಸ್ಥೆಯ ರೂಪದಲ್ಲಿ ಸಂಘ ಬೆಳೀತಾ ಇದೆ. ಎರಡನೇದಾಗಿ ಸಾಮರಸ್ಯ. ನನ್ನ ಒಂದು ಸಣ್ಣ ಅನುಭವ ಹೇಳಿಬಿಡ್ತೀನಿ. 8 ವರ್ಷ ನಾನು ಬಿಹಾರ ಜಾರ್ಖಂಡದಲ್ಲಿ RSS ಪ್ರಚಾರಕನಾಗಿದ್ದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನನ್ನನ್ನು ಅತಿಥಿಗಳಾಗಿ ಭಾರತೀಯ ದೂತಾವಾಸ ಆಹ್ವಾನಿಸಿತ್ತು. ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹತ್ತಿರದಲ್ಲೇ ಪ್ಯಾರಿಸ್ ನಗರ ಇದೆ, ಅಲ್ಲಿ ರಾಮಕೃಷ್ಣಾಶ್ರಮದ ಸ್ವಾಮಿಗಳು ನಮಗೆ ಬಹಳ ಪರಿಚಯಿಸಿದರು, ಬಹಳ ಆತ್ಮೀಯರು ಅಂತ ಹೇಳಿ ಅಲ್ಲಿಗೆ ಹೋಗಿದ್ದೆ. ಬಹಳ ದೊಡ್ಡ ಆಶ್ರಮ ಇದೆ, ಒಂದು 20-25 ಎಕರೆ ಅಷ್ಟು ದೊಡ್ಡದಾದ ಆಶ್ರಮ ಪ್ಯಾರಿಸ್ಸಿನ ಹೊರವಲಯದಲ್ಲಿ. ಇಂಟರ್ನ್ಯಾಷನಲ್ ಯೋಗ ಡೇ ನಿಮಿತ್ತ 1 ತಿಂಗಳ ಯೋಗ ಶಿಬಿರ ಇತ್ತು. ಯುರೋಪಿನ ಎಲ್ಲ ರಾಷ್ಟ್ರಗಳಿಂದಲೂ ಪುರುಷರು ಸ್ತ್ರೀಯರು ಎಲ್ಲ ಕೂಡ ಸುಮಾರು ಒಂದು 100-150 ಜನ ಅಲ್ಲಿ ಬಂದಿದ್ರು. ಅವರೆಲ್ಲ ತಮ್ಮ ತರಬೇತಿ ಮುಗಿಸ್ಕೊಂಡು ತಮ್ಮ ಊರುಗಳಿಗೆ ವಾಪಸ್ ಹೋಗೋರಿದ್ರು. ಆವಾಗ ಒಬ್ಬರು ಮಹಿಳೆ, ಮಧ್ಯವಯಸ್ಕ ಮಹಿಳೆ ನನಗೆ ಬಂದು ನಮಸ್ಕಾರ ಮಾಡಿದ್ರು. ಸ್ವಾಮೀಜಿ, ಐ ಆಮ್ ಟೇಕಿಂಗ್ ಲೀವ್ ಆಫ್ ಯು ಟುಡೇ, ಐ ವಾಂಟ್ ಟು ಗೋ ಬ್ಯಾಕ್.
ಪ್ಲೀಸ್ ಬ್ಲೆಸ್ ಮೀ ಅಂತ ಹೇಳಿ ಪ್ರಣಾಮ ಮಾಡೋದಕ್ಕೆ ಬಂದು ನಾನು ಸ್ವಲ್ಪ ಕುತೂಹಲದಿಂದ ವಾಟ್ಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್ ಎಲ್ಲ ಕೇಳಿದೆ. ಅವಳು ಹೇಳಿದ್ದು ನಾನು ಸ್ವಿಟ್ಜರ್ಲ್ಯಾಂಡಿನ ಝೂರಿಕ್ ನಗರದವಳು. ಹೆಸರೇನು ಅಂತ ಕೇಳಿದೆ. ಆಕೆ ಹೇಳಿದ್ದು ನನ್ನ ಹೆಸರು ಈಶ್ವರಿ, ಪ್ಲೀಸ್ ಬ್ಲೆಸ್ ಮೀ, ಮೈ ನೇಮ್ ಈಸ್ ಈಶ್ವರಿ. ನನಗೆ ಸ್ವಲ್ಪ ಕುತೂಹಲ ಕೆರಳಿತು. ಯು ಡೋಂಟ್ ಸೀಮ್ ಟು ಬಿ ಅನ್ ಇಂಡಿಯನ್. ಐ ಡೋಂಟ್ ಥಿಂಕ್ ಯು ಆರ್ ಫ್ರಮ್ ಇಂಡಿಯಾ. ಹೌ ಕಮ್ ಯು ಆರ್ ಈಶ್ವರಿ? ನೀನು ಭಾರತೀಯಳು ಅಂತ ನನಗೇನು ಅನಿಸಲ್ಲ. ನೀನು ಈಶ್ವರಿ ಹೇಗಾಗ್ತೀಯ ಅಂತ ಕೇಳಿದೆ. ಆಗ ಅವಳು ಹೇಳ್ತಾಳೆ, ನಿಜವಾಗಲೂ ನನ್ನ ಹೆಸರು ಇಸಾಬೆಲಾ. ಮೈ ನೇಮ್ ಈಸ್ ಇಸಾಬೆಲಾ. ನೌ ಐ ಹ್ಯಾವ್ ಬಿಕಮ್ ಈಶ್ವರಿ. ದಟ್ಸ್ ಮೈ ಸ್ಪಿರಿಚುವಲ್ ನೇಮ್. ನನ್ನ ನಿಜವಾದ ಹೆಸರು ಇಸಾಬೆಲಾ. ಈಗ ನಾನು ಈಶ್ವರಿ ಆಗಿದ್ದೇನೆ. ಬ್ಲೆಸ್ ಮೀ ಅಂತ ಇನ್ನೊಂದು ಸಲ ಕೇಳಿದ್ವಿ. ಬಗ್ಗೋದಕ್ಕಿಂತ ಮುಂಚೆ ಬ್ಲೆಸ್ ಮೀ ಬಗ್ಗೆ ನಮಸ್ಕಾರ ಮಾಡಬೇಕಲ್ಲ, ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕಲ್ಲ. ಮತ್ತೊಮ್ಮೆ ನಾನು ತಮಾಷೆಯ ಧ್ವನಿಯಲ್ಲಿ ಕೇಳಿದೆ, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ಆಶೀರ್ವಾದ ಮಾಡಿ ಅಂತ ಅವಳು ಕೇಳಿದಾಗ ನಾನು ಕೇಳಿದ್ದು, ಏನಂತ ಆಶೀರ್ವಾದ ಮಾಡಲಿ? ಅವಳು ಹೇಳಿದ ಉತ್ತರ ನಮ್ಮೆಲ್ಲರ ಕಣ್ಣು ತೆರೆಸಬೇಕು. ಭಾರತೀಯರ ಕಣ್ಣು ತೆರೆಸೋದು ಬಹಳ ಕಷ್ಟ. ಇಂಥ ಘಟನೆಗಳನ್ನು ಹೇಳಿದಾಗ ಮಾತ್ರ ಮಾನ್ಯ ಸುರಾಮಣ್ಣನವರು ಹೇಳಿದ ಹಾಗೆ ಇವತ್ತು ನಾಳೆ ಕಣ್ಣು ತೆರೆದು ಮತ್ತೊಮ್ಮೆ ನಾಡಿದ್ದು ಕಣ್ಣು ಮುಚ್ಚುವ ಜನ. ಏಕೆಂದರೆ ನಮ್ಮ ರಕ್ತ ಅದು ಹೇಗೋ ಸ್ವಲ್ಪ ಕುಂಭಕರ್ಣನ ಹಿಮೋಗ್ಲೋಬಿನ್ ಬಂದ್ಬಿಟ್ಟಿದೆ ನಮ್ಮ ರಕ್ತದೊಳಗಡೆ. ಆಕೆಯನ್ನು ಕೇಳಿದೆ ನಾನು, ವಾಟ್ ಶುಡ್ ಐ ಬ್ಲೆಸ್ ಯು ವಿತ್? ಅವಳು ಹೇಳ್ತಾಳೆ, ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್. ನನ್ನ ಮುಂದಿನ ಜನ್ಮದಲ್ಲಿ ನಾನು ಭಾರತದಲ್ಲಿ ಹುಟ್ಟುವಂತೆ ನನಗೆ ಆಶೀರ್ವಾದ ಮಾಡಿ. ಇಲ್ಲಿ ಕುಳಿತಿರೋ ಭಾರತೀಯರೆಲ್ಲ ಯೋಚನೆ ಮಾಡಿ, ಸ್ವಿಟ್ಜರ್ಲ್ಯಾಂಡ್ ನೋಡಿ ಬರಬೇಕು ನೀವು. ಅಮೆರಿಕ ಏನಿಲ್ಲ ಅದ್ರ ಮುಂದೆ, ಅದು ಕುಬೇರನ ತವರು ಮನೆ. ಸ್ವಿಟ್ಜರ್ಲ್ಯಾಂಡ್ ಅಂದರೆ ಅದು ಪ್ರಪಂಚದ ಯಾರ್ಯಾರು ಯಾವ ದೇಶದಲ್ಲಿ ಎಷ್ಟೆಷ್ಟು ಕೊಳ್ಳೆ ಹೊಡೆಯೋದಕ್ಕೆ ಸಾಧ್ಯವೋ ನಿಮ್ಮ ದೇಶವನ್ನು ಸೇರಿಸಿಕೊಂಡು ಆ ಕೊಳ್ಳೆ ಹೊಡೆದಿರೋ ಜನ ಎಲ್ಲ ತಮ್ಮ ಹಣ ತಗೊಂಡೋಗಿಟ್ಟಿರೋದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಒಂದು ಸಲ ನಾನು ಸ್ವಿಟ್ಜರ್ಲ್ಯಾಂಡಿನ ನನ್ನ ಸ್ನೇಹಿತನಿಗೆ ಕೇಳಿದೆ, ವಾಟ್ ಡು ಯು ಗ್ರೋ ಇನ್ ಯುವರ್ ಕಂಟ್ರಿ? ಏನು ಬೆಳಿತೀರ ನಿಮ್ಮ ದೇಶದಲ್ಲಿ ಅಂತ ಕೇಳಿದಾಗ ಅವನು ಹೇಳಿದ್ದ, ವಿ ಗ್ರೋ ಬ್ಯಾಂಕ್ಸ್. ನಾವು ಬ್ಯಾಂಕುಗಳನ್ನು ಬೆಳೀತೇವೆ, ಅಕ್ಕಿ ಗೋಧಿ ಬೆಳೆಯೋದಲ್ಲ, ಬ್ಯಾಂಕುಗಳನ್ನೇ ಬೆಳೆದು ಬಿಡ್ತೇವೆ. ಮಹಾ ಶ್ರೀಮಂತ ರಾಷ್ಟ್ರ ಇದು, ನೋಡಿದರೆ ಬಡ ರಾಷ್ಟ್ರ. ಇವತ್ತಿಗೂ ಹಳ್ಳಿಗಾಡಿನ ಪ್ರದೇಶಗಳನ್ನು ನಾವು ನೋಡಿದರೆ ಸ್ವಿಟ್ಜರ್ಲ್ಯಾಂಡಿನ ಜನ ಅಯ್ಯೋ ಈ ದೇಶದಲ್ಲಿ ಹುಟ್ಟಲಿಲ್ವಲ್ಲ ಅಂತ ಯಾರಿಗೂ ಏನು ಅನಿಸೋದಿಲ್ಲ. ಆದರೆ ಇವಳೇನೋ ಸಾಮಾನ್ಯಳಲ್ಲ, ಸಾಕಷ್ಟು ಶಿಕ್ಷಣ ಪಡ್ಕೊಂಡಿರೋ ವ್ಯಕ್ತಿ. ಈಕೆ ಹೇಳ್ತಿದ್ದಾಳೆ, ಈ ಜನ್ಮದಲ್ಲಂತೂ ನನಗೆ ಆ ಸೌಭಾಗ್ಯ ಬರಲಿಲ್ಲ, ಮುಂದಿನ ಜನ್ಮದಲ್ಲಾದರೂ ಭಾರತ ದೇಶದಲ್ಲಿ ಹುಟ್ಟುವಂತೆ ಮಾಡಿ, ಆಶೀರ್ವಾದ ಮಾಡಿ. ಉದ್ದಕ್ಕೂ ಸುರಾಮಣ್ಣನವರು ಹೇಳಿದರು. ನಾನು ಕೂಡ ಸ್ವಲ್ಪ ಅಲ್ಲಿ ನಾನು ಸೇರಿಸೋಕೆ ಇಷ್ಟಪಡ್ತೇನೆ. ನಮ್ಮ ಭಾರತೀಯರಿಗೆ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಏನು ಅಂದರೆ, ಯಾವುದೋ ಒಂದು ರೀತಿಯಲ್ಲಿ ನಾವು ವಿಸ್ಮೃತಿ ಅಥವಾ ನೇರವಾಗಿ ಕಟುವಾದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ರೀತಿಯ ಲತ್ತೆಗೆ ಒಳಗಾಗಿದ್ದೇವೆ. ಎಂಥ ಘನತೆವೆತ್ತ ನಾಡು, ಎಂಥ ಘನತೆವೆತ್ತ ರಕ್ತ ನಮ್ಮದು. ನಮ್ಮ ಎಂಥ ಘನತೆವೆತ್ತ ರಕ್ತ, ನಮ್ಮ ರಕ್ತದ ಮಹಿಮೆ ಏನು? ನಾವು ಯಾರು? ನಿಜಕ್ಕೂ ನಾವು ಯಾರು? ಪ್ರಪಂಚದ ಮಹಾನ್ ಮುತ್ಸದ್ದಿಗಳು ಯಾರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಸಾಕಷ್ಟು ಉದ್ಗ್ರಂಥಗಳನ್ನು ಬರೆದಿದ್ದಾರೆ, ಮಹಾನ್ ಚಿಂತಕರಾಗಿದ್ದಾರೆ. ಅವರೆಲ್ಲ ಯೋಚನೆ ಮಾಡಿದ್ದಾರೆ, ನಾನು ಯಾಕೆ ಈ ದೇಶದಲ್ಲಿ ಹುಟ್ಟಲಿಲ್ಲ, ನಾನು ಯಾಕೆ ಈ ದೇಶದಲ್ಲಿ ಹುಟ್ಟಲಿಲ್ಲ. ಅಮೆರಿಕ ದೇಶದ ಸಂಸ್ಕೃತಿಯನ್ನು ಕಟ್ಟಿದವರು 3 ಜನ. ಅದರಲ್ಲಿ ಎಮರ್ಸನ್ ಮೊದಲನೇವನು, ಎರಡನೇವನು ಹೆನ್ರಿ ಡೇವಿಡ್ ಥೋರೋ ಅಂತ ಬರೀ ಥೋರೋ ಅಂತ ಕರೀತಾರೆ ಕೆಲವು ಸಲ.
ಹೆನ್ರಿ ಡೇವಿಡ್ ಥೋರೋ, ಮೂರನೆಯವನು ವಾಲ್ಟ್ ವಿಟ್ಮನ್. ಅವರೇ ಹೇಳಿರೋ ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತೇನೆ. ಇದು ನನ್ನ ಮಾತಲ್ಲ, ಅವರೇ ಹೇಳಿರೋ ಮಾತುಗಳು. ಎಮರ್ಸನ್ ಹೇಳ್ತಾನೆ. ಆ 3 ಜನರಲ್ಲಿ ಪ್ರಖ್ಯಾತ ವ್ಯಕ್ತಿ, ಮಹಾನ್ ಮುತ್ಸದ್ದಿ, ಮಹಾನ್ ಚಿಂತಕ. ಏನು ಹೇಳ್ತಾನೆ ಆತ ಅಂದರೆ, ನೇಚರ್ ಹ್ಯಾಸ್ ಮೇಡ್ ಎ ಬ್ರಾಹ್ಮಿನ್ ಆಫ್ ಮೀ ಪ್ರೆಸೆಂಟ್ಲಿ. ದಿ ಥಿಯರಿ ಆಫ್ ಟ್ರಾನ್ಸ್ಮೈಗ್ರೇಷನ್ ಈಸ್ ನಾಟ್ ಎ ಮಿತ್. ಅವನ ಪುಸ್ತಕಗಳನ್ನು ಓದಿ. ನನ್ನ ಈ ಕೋಟು ಗೂಗಲ್ಗೆ ಹಾಕಿ, ಎಮರ್ಸನ್ ಈ ರೀತಿ ಹಾಕಿ ಹೇಳಿದ್ದಾನೆ ಎಲ್ಲಾದರೂ. ನನಗೊಂದು 2 ದಿನ ಟೈಮ್ ಕೊಟ್ಟರೆ ಯಾವ ಪುಸ್ತಕದಲ್ಲಿ ಹೇಳಿದ್ದಾನೆ, ಯಾವ ಪುಟದಲ್ಲಿ ಹೇಳಿದ್ದಾನೆ ಅಂತ ಬೇಕಾದ್ರೆ ಹೇಳ್ತೀನಿ. ನೇಚರ್ ಹ್ಯಾಸ್ ಮೇಡ್ ಎ ಬ್ರಾಹ್ಮಿನ್ ಆಫ್ ಮೀ ಪ್ರೆಸೆಂಟ್ಲಿ. ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ರು ಇದ್ರು, ರೈಟ್ ಆನರಬಲ್ ಅಂತ ಕರೀತಿದ್ರು. ಇಡೀ ಪಾಶ್ಚಾತ್ಯ ಜಗತ್ತಿನ ಮಹಾನ್ ಮುತ್ಸದ್ದಿ. ಥಾಮಸ್ ಆಲ್ವಾ ಎಡಿಸನ್ ಗ್ರಾಮಾಫೋನ್ ಕಂಡು ಹಿಡಿದ ಮೇಲೆ ಇಂತಹ ಕ್ರಾಂತಿಕಾರಿ ಯಂತ್ರವನ್ನು ನಾನು ಕಂಡು ಹಿಡಿದಿದ್ದೇನೆ, ಇದರಲ್ಲಿ ಯಾರ ಧ್ವನಿ ಮೊದಲು ಮುದ್ರಿಸ್ಕೋಬೇಕು ಅಂತ ಅವನು ಯೋಚನೆ ಮಾಡಿದಾಗ ಅವನ ತಲೆಗೆ ಹೊಡೆದಿದ್ದು ಪೋಪರ ಧ್ವನಿ ಅಲ್ಲ. ಅವನು ಕ್ರಿಶ್ಚಿಯನ್ ಇರ್ಬೋದು, ಎಡಿಸನ್ ಕ್ರಿಶ್ಚಿಯನ್, ಆದರೆ ಅವನು ಪೋಪರ ಧ್ವನಿ ಮುದ್ರಿಸ್ಕೊಳ್ಳಿಲ್ಲ. ಅಮೆರಿಕದ ಅಧ್ಯಕ್ಷರ ಧ್ವನಿಯನ್ನು ಮುದ್ರಿಸ್ಕೊಳ್ಳಿಲ್ಲ. ಅವನು ಮುದ್ರಿಸ್ಕೊಂಡಿದ್ದು ಯಾರ ಧ್ವನಿ ಅಂತಂದರೆ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು. ಅವರು ಪಾಶ್ಚಾತ್ಯ ಜಗತ್ತಿನ ಒಂದು ರೀತಿ ಜಗದ್ಗುರು ಇದ್ದ ಹಾಗೆ. ಮುದ್ರಿಸಬೇಕು ಅಂತ ಎಡಿಸನ್ ಅಮೆರಿಕದಿಂದ ಇಂಗ್ಲೆಂಡ್ಗೆ ಬಂದಾಗ ಮ್ಯಾಕ್ಸ್ ಮುಲ್ಲರ್ ತಮ್ಮ ಧ್ವನಿಯನ್ನು ಕೊಟ್ಟರು. ಒಂದು ಬೃಹತ್ ಕಾರ್ಯಕ್ರಮವನ್ನು ವೇದಾಂತ ಭಾರತಿಯವರು ಹಮ್ಮಿಕೊಂಡಿದ್ದಾರೆ. ಈಗಷ್ಟೇ ಸ್ವಾಮೀಜಿಯವರು ಯುವಕರನ್ನು ಕುರಿತು, ವೈಜ್ಞಾನಿಕ ಚಿಂತಕರನ್ನು ಕುರಿತು ಹೇಳ್ತಿದ್ರು. ವೇದಾಂತ ಭಾರತಿ ಸ್ವಾಮಿ ಶಂಕರ ಭಾರತಿ ಸ್ವಾಮೀಜಿಯವರ ಒಂದು ಆಶೀರ್ವಾದದಿಂದ ದಕ್ಷಿಣಸ್ಯ ದರ್ಶಿನಿ ಅಂತಕ್ಕಂತಹ ಒಂದು ಎಕ್ಸಿಬಿಷನನ್ನು ಅರೇಂಜ್ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ಸ್ಟಾಲ್ಸ್ ಇರುತ್ತೆ. ಈ ಸ್ಟಾಲ್ಸಲ್ಲಿ ಏನಪ್ಪ ವೈಶಿಷ್ಟ್ಯತೆ ಅಂತಂದರೆ, ಆಧುನಿಕ ವಿಜ್ಞಾನಗಳಲ್ಲಿ ಇರ್ತಕ್ಕಂತಹ ಎಕ್ಸ್ಪೆರಿಮೆಂಟ್ಸ್ನ ಯೂಸ್ ಮಾಡಿ ನಮ್ಮ ಸನಾತನ ಧರ್ಮದಲ್ಲಿ ಹೇಳಿರ್ತಕ್ಕಂತಹ ಬಹಳಷ್ಟು ವಿಚಾರಗಳನ್ನು ಜೋಡಿಸ್ತಕ್ಕಂತಹ ಒಂದು ಅದ್ಭುತವಾದ ಒಂದು ಕ್ರಿಯೆಯನ್ನು ಮಾಡ್ತಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಇರೋದು ಶಾಲಾ ಮಕ್ಕಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು. ನಮಗೆ ಹೆಮ್ಮೆ ಆಗತಕ್ಕಂಥ ವಿಷಯ ಅಂದರೆ ಈ ಒಂದು ಸ್ಕೂಲ್ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದೆ. ಇದಕ್ಕೆ ತಾವೆಲ್ಲರೂ ಬಂದು ಇದರ ಒಂದು ಸಮರ್ಪಣೆ 31ನೇ ತಾರೀಕು ಇರುತ್ತೆ. ಇದು ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿರುತ್ತೆ. ಅಲ್ಲಿ ಈಶ್ವರ ಇದ್ದಾನೆ, ಈಶ್ವರನ ಇನ್ನೊಂದು ಹೆಸರು ದಕ್ಷಿಣಾಮೂರ್ತಿ. ಅವನೇ ಆತ್ಮಜ್ಞಾನವನ್ನು ಕೊಡ್ತಕ್ಕಂತಹ ಆದಿಗುರು. ಅವರ ವಿಚಾರದಲ್ಲಿ ನಮ್ಮ ಆಧ್ಯಾತ್ಮಿಕ ಏಳಿಗೆಗೆ ಇದು ಬಹಳ ಮುಖ್ಯವಾಗಿದೆ. ನಮ್ಮಲ್ಲೇ ಇರತಕ್ಕಂತಹ ಅಧರ್ಮಗಳು, ಒಳಗಿನ ಅಧರ್ಮಗಳನ್ನು ಅಳಿಸಲಿಕ್ಕೆ ದಕ್ಷಿಣಾಮೂರ್ತಿ ಬೇಕು ಅಂತಕ್ಕಂತಹ ಒಂದು ಸಮಾವೇಶ ನಡೀತಾ ಇದೆ. ತಾವೆಲ್ಲರೂ ಬರಬೇಕಂತ ಹೇಳಿ ನಾನು. ಸ್ವಾಮೀಜಿಗಳು ಭಾಳ ಅರ್ಥಪೂರ್ಣವಾಗಿ ಹಿಂದೂ ಧರ್ಮದ ಪ್ರಚಾರವನ್ನು ಹಾಗೂ ಹಿಂದೂ ಧರ್ಮದ ಮಣ್ಣಿನ ಈ ಋಣವನ್ನು, ಈ ಶ್ರೇಷ್ಠತೆಯನ್ನು ಭಾಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಎಲ್ಲ ರಾಷ್ಟ್ರಗಳು, ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಈ ಧರ್ಮವನ್ನು ಪ್ರೀತಿಪಡ್ತಾರೆ. ಇಂಥ ಒಂದು ಆಳವಾದ ಒಂದು ಧರ್ಮ ಭಾರತದಲ್ಲಿದೆ. ಈ ಸಂಸ್ಕೃತಿನ ನಾವು ಹುಟ್ಟಿದ್ರೆ ಭಾರತದಲ್ಲಿ ಹುಟ್ಟಬೇಕು ಅಂತ ಈಗಾಗಲೇ ಸ್ವಾಮೀಜಿಗಳು ಬಹಳ ಹೇಳಿದ್ದಾರೆ. ಬೇರೆ ದೇಶಗಳೆಲ್ಲ ಆಗಿರೋದಂತ ಹೇಳ್ತಾರೆ. ಇಲ್ಲಿ ಭಾರತದಲ್ಲಿ ಇವತ್ತು 100 ವರ್ಷ ಸ್ವಯಂ ಸೇವಕ ಸಂಘ ಪೂರೈಸಿದೆ. ಅವರ ಕರ್ತವ್ಯ ಹೇಗಿದೆ ಅಂತ ಸ್ವಾಮೀಜಿಗಳು ಹೇಳಿದರು. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ದಯವಿಟ್ಟು ತಪ್ಪು ತಿಳ್ಕೊಬಾರ್ದು, ತಾವು ಹಿರಿಯರು. ನಾವು ಇಲ್ಲಿ ಬಂದಿರೋದು ಜಾತಿ ಮತ ಬಿಟ್ಟು, ಪಕ್ಷಭೇದ ಬಿಟ್ಟು ಈ ಒಂದು ಸಮಾರಂಭ ಬಂದಿದೆ. ಯಾಕಂತಂದರೆ ಇದು ಭಾರತ ದೇಶದ ಒಂದು ಅಸ್ತಿತ್ವ. ಈ ಅಸ್ತಿತ್ವನ ಕಾಪಾಡಬೇಕಾದ್ರೆ ನಮ್ಮಲ್ಲಿರೋ ಕಂದಕನ್ನು ಪಕ್ಕ ತಳಿಬೇಕು. ನಮ್ಮಲ್ಲಿ ಕಂದಕ ಇದೆ. ಯಾವ ಕಂದಕ ಅಂತಂದರೆ ಈ ಜಾತಿ ಅನ್ನೋದು ಆವಾಗಲೇ ಲತ್ತೆ ಅಂತ ಹೇಳಿದ್ರು ನಮ್ಮ ಸ್ವಾಮೀಜಿಗಳು. ಈ ಲತ್ತೆಯನ್ನು ತೆಗಿದ್ರೆ ನಮ್ಮನ್ನು ಮೀರಿಸೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ಯಾರೂ ಹುಟ್ಟೋದು ಇಲ್ಲ. ಈ ನೋವು, ಈ ಕಂದಕ ಇದೆ. ಆ ಕಂದಕನ್ನು ಸಾಯ್ಬೇಕಾದ್ರೆ ಇವತ್ತು 100 ವರ್ಷದ ನಮ್ಮ ಬಂಧುಗಳು, ನಮ್ಮ ಏನು ಸ್ವಯಂ ಸೇವಕರು ಅವರ ಶ್ರಮ ನಡೆದಿದೆ. ಅವನ್ನ ಭಾಳ ನಾನು ಅವ್ರನ್ನ ಅಭಿನಂದಿಸಿದೆ. ಜೊತೆಗೆ ನಮ್ಮ ಇತಿಹಾಸ ಪುಟಗಳನ್ನು ತಿರುವಾಕಿದಾಗ ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಕೊಡುಗೆ,
ರಾಮಕೃಷ್ಣ ಪರಮಹಂಸರು ಕೊಟ್ಟಂಥ ಕೊಡುಗೆ, ಇನ್ನು ಅನೇಕರು ಇವತ್ತು ಶಂಕರಾಚಾರ್ಯ ಇರ್ಬೋದು, ರಾಮಾನಂದಾಚಾರ್ಯ ಇರ್ಬೋದು, ಮಧ್ವಾಚಾರ್ಯ ಇರ್ಬೋದು, ಅನೇಕ ಮಹನೀಯರುಗಳು ಸನಾತನ ಧರ್ಮದಲ್ಲಿ ತೋರಿಸಿದ್ದಾರೆ. ಆದರೆ ನಾವು ಓದ್ತೀವಿ, ಕೇಳ್ತೀವಿ, ಆದರೆ ಅದರ ಸಾರಾಂಶನ ಈ ಮಣ್ಣು ತಿಳ್ಕೊಳೋದು ಭಾಳ ಕಷ್ಟಕರವಾಗಿದೆ. ತಿಳ್ಕೊತಾ ಇಲ್ಲ ನಾವು. ತಿಳ್ಕೊಂಡ್ರೆ ನಮಗಿಂಥ ಧರ್ಮ ಇನ್ಯಾವುದು ಅಲ್ಲ. ಭಾಳ ಪವಿತ್ರವಾದ ಧರ್ಮ ಹಿಂದೂ ಧರ್ಮ. ಅದನ್ನು ನಾವೇನಾದರೂ ಮಾಡಬೇಕಾದ್ರೆ ಇದು ನಮ್ಮ ಕಂದಕನ್ನು ಸರಿ ಮಾಡಬೇಕು. ಯಾಕಂದರೆ ಇವತ್ತು ಇಲ್ಲಿ ಮಾತಾಡ್ತೀವಿ, ನಾಳೆ ಹೋಗಿ ಅವ್ರು ಯಾರು ಇವ್ರು ಯಾರು ಅಂದಾಗೆ ನಾವು ಅಲ್ಲಿ ನಮ್ಮ ಅಸ್ತಿತ್ವನ ನಾವು ಕಳ್ಕೊತೀವಿ. ಆದ್ದರಿಂದ ನಾವೆಲ್ಲರೂ ಈ ಸಮಾಜವನ್ನು, ಈ ಹಿಂದೂ ಸಮಾಜವನ್ನು ಕಟ್ಟಿ ಈ ಭಾರತವನ್ನು ಬಲಿಷ್ಠ ರಾಷ್ಟ್ರ ಮಾಡಿ ನಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ ಅಂಥ ರೀತಿಯಲ್ಲಿ ನಾವು ಬೆಳಿತೀವಿ. ದೊಡ್ಡವರ ಆಶೀರ್ವಾದ ಇದೆ, ನಮ್ಮ ತಪಸ್ವಿಗಳ ಆಶೀರ್ವಾದ ಇದೆ, ಅನೇಕ ಬುದ್ಧಿವಂತರು ಈ ದೇಶದಲ್ಲಿದ್ದಾರೆ. ಈಗಾಗಲೇ ಸ್ವಾಮೀಜಿಗಳಿದ್ರು, ಇಲ್ಲಿರುವಂಥ ಮಣ್ಣಿನ ಋಣ, ಇಲ್ಲಿರುವಂಥ ಬುದ್ಧಿವಂತರ ಪ್ರಪಂಚದಲ್ಲಿ ಎಲ್ಲಿಲ್ಲ. ಏನು ಈ ದಿನ ನೆರಳೂರು ಉಪನಗರದಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ SVN ಶಾಲೆಯ ಆವರಣದಲ್ಲಿ ಬೃಹತ್ ಹಿಂದೂ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಇದಕ್ಕೆ ಸುಮಾರು ಗಣ್ಯರು ಸಾಕ್ಷಿಯಾಗಿದ್ದಾರೆ. ಹಿಂದೂಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿ ನಮ್ಮ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಒಂದು ಭಾರತಾದ್ಯಂತ, ದೇಶಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ನಡೆಯಬೇಕೆಂದು ಉದ್ದೇಶಿಸಿದ್ದರು. ಅದೇ ರೀತಿ ನಮ್ಮ ಚಂದಾಪುರ ನಗರದಲ್ಲಿ 3 ಭಾಗಗಳಲ್ಲಿ ಮಾಡಲಾಗಿತ್ತು. ಒಂದು ಅತ್ತಿಬೇಲೆನಲ್ಲಿ, ಇನ್ನೊಂದು ನೆರಳೂರು. ಈಗ ಇದೇ ಫೆಬ್ರವರಿ 1ನೇ ತಾರೀಕು ನಮ್ಮ ಚಂದಾಪುರದಲ್ಲಿ. ಈಗ ಅತ್ತಿಬೇಲೆ ಹಾಗೂ ನೆರಳೂರಿನಲ್ಲಿ ಯಾವ ರೀತಿ ನಮಗೆ ಬೆಂಬಲ ಕೊಟ್ಟರು, ಚಂದಾಪುರದಲ್ಲಿ ಅದೇ ರೀತಿ ಕೊಡಬೇಕೆಂದು ಹಿಂದೂ ಸಮಾಜದ ಮುಖಂಡರಲ್ಲಿ ಹಾಗೂ ಬಾಂಧವರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಿರಾಟ್ ಹಿಂದೂ ಸಮಾಜೋತ್ಸವ ಅಂತ ಮಾಡುವ ಉದ್ದೇಶದಿಂದ ಸುಮಾರು 20 ದಿನಗಳ ಪರಿಶ್ರಮದಲ್ಲಿ ಇಂದು ನಡೆದ ಒಂದು ಹಿಂದೂ ಸಮಾಜೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ 9 ಗ್ರಾಮಗಳ ಎಲ್ಲ ಭಾಷಿಕರು, ಕನ್ನಡ, ತೆಲುಗು, ತಮಿಳು ಅಂದ್ಕೊಂಡು ಯಾರನ್ನೂ ಬಿಡದೆ ಪ್ರತಿಯೊಬ್ಬರನ್ನು ಆಹ್ವಾನಿಸಲಾಗಿತ್ತು. ಮತ್ತು ಪ್ರತಿಯೊಬ್ಬರೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಸಾಲದೆಂಬಂತೆ ಒಂದು ಊರಿನ ಹಬ್ಬದೋಪಾದಿಯಲ್ಲಿ ಪಲ್ಲಕ್ಕಿಗಳ ಮೆರವಣಿಗೆ ಸಮೇತ ಬಂದು ಇಂದಿನ ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿಗೊಳಿಸಿದ್ದು ಹಿಂದೂಗಳ ಒಗ್ಗಟ್ಟು ಮತ್ತು ಹಿಂದೂಗಳು ಒಂದು ಹಿಂದೂ ಧರ್ಮದ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ಒಂದು ಸಾಕ್ಷೀಭೂತವಾಗಿ ಇಂದು ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ಇಂದು ನೆರಳೂರು ಗುಡ್ಡಟ್ಟಿ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಂಬ ಅದ್ಭುತವಾಗಿ ಇವತ್ತು ಒಂದು ದಿನ ಈ ಒಂದು ಸಮಾಜೋತ್ಸವ ಅದ್ಧೂರಿಯಾಗಿ ನಡೀತು. ಈ ಒಂದು ಕಾರ್ಯಕ್ರಮದ ಉದ್ದೇಶ ಎಂದರೆ ಸುಮಾರು 100 ವರ್ಷಗಳ ಒಂದು RSSನ ಏನು ಶತಮಾನೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮುಂದಿನ ದಿನಗಳಲ್ಲಿ ಒಂದು ಹಿಂದೂ ಧರ್ಮ ನಶಿಸಿ ಹೋಗಬಾರ್ದು, ಎಲ್ಲರಿಗೂ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಆಯೋಜಿಸಲಾಗಿತ್ತು. ಇದೇ ರೀತಿ ದೇಶದ ನಾನಾ ಭಾಗಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಒಂದು ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ಸುಮಾರು 6-7 ಸಾವಿರ ಜನಕ್ಕೂ ಮೇಲ್ಪಟ್ಟು ನೆರಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸಹೃದಯ ಹಿಂದೂ ಬಾಂಧವರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧಾಭಕ್ತಿಗಳಿಂದ ಆಗಮಿಸಿ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇಲ್ಲಿ ವಾತಾವರಣ ಸೃಷ್ಟಿ ಮಾಡಿದರು. ಈ ಒಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಶತಮಾನೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಲವಾರು ರಾಜ್ಯಗಳ
ಪ್ರದೇಶಗಳ ಜನರು ಈ ನೆರಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಎಲ್ಲ ನಮ್ಮ ಭಾರತದಾದ್ಯಂತ ಇರ್ತಕ್ಕಂಥ ಎಲ್ಲರೂ ಸಹ ಇಲ್ಲಿದ್ದರು ಅನ್ನೋದಕ್ಕೆ ಹೇಳೋದಕ್ಕೆ ಖುಷಿಯಾಗುತ್ತೆ. ನಿಜವಾಗ್ಲೂ ಎಲ್ಲರೂ ಭಾಗಿಯಾಗಿದ್ದರು ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಅನೇಕ ಜನರು ಶ್ರಮಿಸಿದ್ದಾರೆ. ಹಗಲು ರಾತ್ರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಭೂತರಂತಹ ಎಲ್ಲ ಸಮಸ್ತ ಜನರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ कर्नाटक। हम लोग आज बहुत हिंदी आदमी, हम लोग जो साउथ नॉर्थ में सब हिंदी आदमी आया आज, और नेल्लोर में आज हमारा आरएसएस का शोभा यात्रा है, और हम लोग भी हमारा दुर्गा माँ को शोभा यात्रा करके इधर लेके आया हमारे स्वामी विवेकानंद स्कूल को, और बहुत अच्छा लग रहा है। इधर 10,000 ऊपर आदमी है। हम लोग को बहुत आरएसएस का हिंदू संस्कृति, हिंदू समाज, हिंदुत्व और वही सब रख के हम लोग को बहुत आज बहुत उत्साह है। हम लोग को यही जो आरएसएस है हिंदू सम्मेलनी प्रोग्राम में योगदान हुई, बहुत अच्छा है। नमस्कार, जय जगन्नाथ।